ಅಮ್ಮ, ಅದು ನೀವ್ ಹೇಳಿದ್ರಿ ಅಲ್ವಾ, ನಮ್ಮ ಆರಾಧ್ಯ ದೇವರ ದರ್ಶನ ಸಿಗ್ಬೇಕು ಅಂದ್ರೆ ಆತ್ಮ ಸಮರ್ಪಣೆ ಆಗ್ಬೇಕು ಅಂತ. ಆ ಮಾತು ಸತ್ಯ ಅಮ್ಮ. ಆದ್ರೆ ನಮ್ಗೆ ಮತ್ತೊಂದು ಪ್ರಶ್ನೆ ಕಾಡೋಕೆ ಶುರು ಆಯ್ತು. ನಮ್ಮ ಆರಾಧ್ಯ ದೇವರ ದರ್ಶನ ಪಡಿಬೇಕು ಅಂದ್ರೆ ನಾವು ಏನ್ ಮಾಡ್ಬೇಕು ಅಮ್ಮ? ಅದಕ್ಕೆ ಧ್ಯಾನನ ಪ್ರಾಪ್ತ ಮಾಡ್ಕೋಬೇಕು ಮಾರುತಿ. ಆದ್ರೆ ನಮಗ ಜ್ಞಾನ ಕೊಡೋರು ಯಾರು? ನಿಮ್ಮ ಪ್ರಶ್ನೆನೂ ಸರಿನೇ. ಜ್ಞಾನ ಧ್ಯಾನ ಎರಡೂ ಇಲ್ದಿದ್ರೆ ಅಸಂಭವ. ಆ ಕಾರಣದಿಂದಾಗಿನೇ ಎಷ್ಟೋ ವರ್ಷಗಳಿಂದ ಋಷಿ ಮುನಿಗಳು ದೊಡ್ಡ ದೊಡ್ಡ ತಪಸ್ಸನ್ನ ಮಾಡಿದ್ರು ಕೂಡ ಅವರಿಗೆ ಪರಮಾತ್ಮನ ಪ್ರಾಪ್ತಿಸ್ಕೊಳಕ್ಕಾಗ್ಲೇ ಇಲ್ಲ. ಅಮ್ಮ, ಒಬ್ರು ಮಹಾತ್ಮರಿದ್ದಾರೆ, ಅವರು ತುಂಬಾ ಜ್ಞಾನಿಗಳು. ಯಾರು? ಯೋಗ ಗುರು ವಸಿಷ್ಠರು. ಹೌದಾ? ಅವ್ರ ಬಗ್ಗೆ ನಿಮ್ಗೆ ಹೇಗೆ ಗೊತ್ತು ಮಾರುತಿ? ಜಾಂಬವಂತಾತ ಹೇಳಿದ್ರು. ಮತ್ತೆ ಅವರು ಇನ್ನೊಂದು ವಿಷಯ ಹೇಳಿದ್ರು, ಮಾರುತಿ, ನೀವು ಭಕ್ತಿ ಮತ್ತೆ ಜ್ಞಾನ ಮಾರ್ಗದಲ್ಲಿ ಹೋಗ್ಬೇಕು ಅಂದ್ರೆ ಅವಶ್ಯವಾಗಿ ನೀವು ಅಯೋಧ್ಯೆಗೆ ಹೋಗ್ಬೇಕು ಅಂತ. ಹಾಗೆ ಹೇಳಿದ್ರ? ಆಮೇಲೆ ಮತ್ತಿನೇನಮ್ಮ, ನೀವು ನಮ್ಗೆ ಅಯೋಧ್ಯೆಗೆ ಹೋಗೋಕೆ ಅನುಮತಿ ಕೊಡಿ ಅಷ್ಟೇ. ಇಲ್ಲ, ಸಾಧ್ಯ ಇಲ್ಲ ಮಾರುತಿ. ಅಯ್ಯೋ, ನಾವೀಗ ಅಯೋಧ್ಯೆಗೆ ಹೇಗೆ ಹೋಗೋದು? ಸ್ವಾಹಾ ಸ್ವಾಹಾ. ದೇವಿ ನಿಕುಂಬಳ ನಮ್ಮ ಮೇಲೆ ಮತ್ತು ನಮ್ಮ ವಂಶದ ಮೇಲೆ ಸದಾ ಕಾಲದಿಂದಲೂ ನಿಮ್ಮ ವಿಶೇಷ ಕೃಪೆ ಇದೆ. ಕಠಿಣ ಪರಿಸ್ಥಿತಿಗಳಲ್ಲಿ ನಮ್ಮನ್ನು ರಕ್ಷಿಸಿದ್ದೀರಿ ದೇವಿ. ಹಾಗೆ ಇಂದು ನಾವು ನಿಮ್ಮಲ್ಲಿ ಇನ್ನೊಂದು ಆಶೀರ್ವಾದ ಬೇಡುತ್ತಿದ್ದೇವೆ. ನಮ್ಮ ಸುಪುತ್ರ ಲಂಕೇಶನು ಯಾವ ಕಾರ್ಯಕ್ಕೆ ಹೋಗಿದ್ದಾನೋ ಅದರಲ್ಲಿ ಸಫಲನಾಗಿ ವಿಜಯಿಯಾಗಿ ಲಂಕೆಗೆ ಮರಳಲಿ ಎಂದು ಆಶೀರ್ವದಿಸಿ. ಸ್ವಾಹಾ. ಹೇ ಮಾತೆ ನಿಕುಂಬಳ, ಕೈಕಸಿಯ ಆಹುತಿಯನ್ನು ಸ್ವೀಕರಿಸಿ ಮಾತೆ. ನಿಮ್ಮ ಕೃಪೆಯಿಂದ ಈ ಸೃಷ್ಟಿಯಲ್ಲಿ ರಾಜಮಾತೆ ಕೈಕಸಿಯ ಸಾಮ್ರಾಜ್ಯದ ಮೇಲೆ ಯುದ್ಧ ಮಾಡುವ ಧೈರ್ಯ ಯಾರಿಗೂ ಇಲ್ಲ. ಜೈ ಶ್ರೀರಾಮ, ಜೈ ಶ್ರೀರಾಮ, ಜೈ ಶ್ರೀರಾಮ, ಜೈ ಶ್ರೀರಾಮ. ಜೈ ಶ್ರೀರಾಮ, ಜೈ ಶ್ರೀರಾಮ, ಜೈ ಶ್ರೀರಾಮ. ಯಾರದು ಈ ಕೂಗಾಟ? ಜೈ ಶ್ರೀರಾಮ, ಜೈ ಶ್ರೀರಾಮ, ಜೈ ಶ್ರೀರಾಮ. ಹೇ ಮಾತೆ ನಿಕುಂಬಳ, ನಮ್ಮ ರಾಜ್ಯದ ಪ್ರಜೆಗಳಿಗೆ ದುಸ್ಥಿತಿ ಎದುರಾದಂತಿದೆ. ಏನಾಗುತ್ತಿದೆ ನಿಮಗೆ? ಇದಕ್ಕೆಲ್ಲ ಕಾರಣಕರ್ತರು ಯಾರು? ಯಾರತ್ತಿ ದುಸ್ಸಾಹಸ? ಹೇಳಿ ಹೇಳಿ ನಮಗೆ. ಪುತ್ರ ಮಾರುತಿ, ಮಾರುತಿ, ಮಾರುತಿ,
ಜೈ ಶ್ರೀರಾಮ ಜೈ ಶ್ರೀರಾಮ. ಪುತ್ರ ಮಾರುತಿ, ನಾನು ಹೇಳಿರ್ಲಿಲ್ವಾ ಸ್ವಾಮಿ, ಇವ್ರ ಚಂಚಲತೆ ಇನ್ನೂ ಕಡಿಮೆನೇ ಆಗಿಲ್ಲ. ಎಷ್ಟು ತುಂಟಾಟ ಮಾಡ್ತಿದ್ದಾರೆ ನೋಡಿ. ನೀವು ಚಿಂತೆ ಮಾಡಬೇಡಿ ದೇವಿ, ಇಲ್ಲೇ ಎಲ್ಲೋ ಇರ್ತಾರೆ. ಪುತ್ರ ಮಾರುತಿ, ನೀವೆಲ್ಲಿದ್ದೀರಾ? ಜೈ ಶ್ರೀರಾಮ ಜೈ ಶ್ರೀರಾಮ ಜೈ ಶ್ರೀರಾಮ. ಮಾರುತಿ, ಜೈ ಶ್ರೀರಾಮ ಜೈ ಶ್ರೀರಾಮ ಜೈ ಶ್ರೀರಾಮ ಜೈ ಶ್ರೀರಾಮ ಜೈ ಶ್ರೀರಾಮ. ಮಾರುತಿ, ಜೈ ಶ್ರೀರಾಮ ಜೈ ಶ್ರೀರಾಮ ಜೈ ಶ್ರೀರಾಮ ಜೈ ಶ್ರೀರಾಮ. ಜೈ ಶ್ರೀರಾಮ. ಮಾರುತಿ, ಅಮ್ಮ, ಪಿತಾಶ್ರೀ ನೀವಿಲ್ಲಿ? ಪುತ್ರ, ನೀವು ಯಾರ ಹೆಸರನ್ನು ಹೇಳುತ್ತಿದ್ದೀರಿ? ಈ ರಾಮ ಯಾರು? ಅಷ್ಟೇ ಅಲ್ಲ, ಈ ಬಂಡೆಗಳ ಮೇಲೆ ರಾಮನಾಮನ ಯಾರು ಬರೆದಿದ್ದು? ನೀವ ಮಾರುತಿ? ಪ್ರಭು ಶ್ರೀರಾಮ. ನಮ್ಮ ಆರಾಧ್ಯ ದೇವರು ಅವರೇ ಪಿತಾಶ್ರೀ. ಅಮ್ಮ, ನಾವು ಈ ಬಂಡೆಗಳನ್ನ ನಮ್ಮ ಪ್ರಭುವಿನ ಹೆಸರಿಂದ ಸಿಂಗರಿಸಿದ್ದೀವಿ. ನೀವಾ? ಮತ್ತೆ ಇಡೀ ಸೃಷ್ಟಿಯನ್ನೇ ನಾವು ರಾಮನಾಮದಿಂದ ಸಿಂಗರಿಸ್ತೀವಿ. ಪುತ್ರ, ನಮಗನ್ನಿಸ್ತಾ ಇದೆ ನೀವು ಯಾವುದೋ ಒಂದು ಮಾಯಾವಿ ಶಕ್ತಿ ಪ್ರಭಾವಕ್ಕೆ ಒಳಗಾಗಿದ್ದೀರಾ ಅಂತ. ಜನಗಳು ಬ್ರಹ್ಮನನ್ನ ಜಪಿಸ್ತಾರೆ, ವಿಷ್ಣುವಿನ ಪೂಜೆ ಮಾಡ್ತಾರೆ, ಮಹಾದೇವನಿಗಾಗಿ ತಪಸ್ಸು ಮಾಡ್ತಾರೆ. ಆದರೆ ನೀವು ಮಾತ್ರ ಬೇರೆ ಯಾವುದೋ ದೇವರ ಹೆಸರನ್ನು ಹೇಳ್ತಾ ಇದ್ದೀರಲ್ಲ? ಪಿತಾಶ್ರೀ, ನಮಗೆ ತಿಳಿದಿರೋದು ಒಂದೇ, ಪ್ರಭು ಶ್ರೀರಾಮರ ಧ್ಯಾನ. ಸದಾ ಶ್ರೀರಾಮ ಹೃದಯದಲ್ಲೇ ಇರ್ತಾರೆ. ನಮ್ಮ ಪ್ರಯತ್ನ ಇಲ್ದಿದ್ರು ಪ್ರಭು ಶ್ರೀರಾಮನಾಮ ನಮ್ಮ ನಾಲ್ಗೆ ಮೇಲೆ ಹರಿದಾಡುತ್ತೆ. ಪುತ್ರ, ಇದು ನಿಮ್ಮ ಭ್ರಮೆ ಎನಿಸುತ್ತಿದೆ. ಇಲ್ಲ ಮಹಾರಾಜ, ಇದು ಭ್ರಮೆಯಲ್ಲ, ಇದು ಪರಮ ಸತ್ಯವಾಗಿದೆ. ಜಾಂಬವಂತರೇ, ಸ್ವಲ್ಪ ವಿಸ್ತಾರವಾಗಿ ಹೇಳಿ, ಯಾರು ಈ ರಾಮ ಅಂದ್ರೆ? ಓಂ ನಮಃ ಶಿವಾಯ. ರಾಮ ರಾಮ ಈ ಬ್ರಹ್ಮಾಂಡದ ಒಂದು ನಿರಾಕಾರ ಶಕ್ತಿ. ಅವರು ಸೃಷ್ಟಿಯ ಪ್ರತಿ ಕಣದಲ್ಲೂ ಇದ್ದಾರೆ. ಮನುಷ್ಯರಲ್ಲಿ, ವಾನರರಲ್ಲಿ, ದೇವರಲ್ಲಿ, ದಾನವರಲ್ಲಿ, ಸೂರ್ಯ ಚಂದ್ರರಲ್ಲಿ, ಹೀಗೆ ಪ್ರತಿ ರೂಪದಲ್ಲೂ ಇದ್ದಾರೆ. ರಾಮ ಬ್ರಹ್ಮರಾಗಿ ಸೃಷ್ಟಿಯನ್ನು ರಚಿಸುತ್ತಾರೆ, ವಿಷ್ಣುವಾಗಿ ಸೃಷ್ಟಿಯ ಪಾಲನೆ ಮಾಡುತ್ತಾರೆ ಮತ್ತು ಮಹಾದೇವನ ರೂಪದಲ್ಲಿ ಸಂಹಾರಕನಾಗುತ್ತಾರೆ. ರಾಮನ ವ್ಯಕ್ತಿತ್ವಕ್ಕೆ ಸಮನಾದವರು ತ್ರಿಲೋಕದಲ್ಲಿ ಯಾರೂ ಇಲ್ಲ. ರಾಮ ಈ ಬ್ರಹ್ಮಾಂಡದ ಪರಮ ಸತ್ಯ. ಮಹಾರಾಜ ಕೇಸರಿ, ದೇವಿ ಅಂಜನಿ, ಪ್ರತಿಯೊಬ್ಬರ ಜೀವನದಲ್ಲೂ ಶ್ರೀರಾಮರ ಪ್ರಭಾವ ಇದ್ದೇ ಇರುತ್ತದೆ. ಶ್ರೀರಾಮನ ಭಕ್ತನಾಗುವ ಸೌಭಾಗ್ಯ ಈ ಸೃಷ್ಟಿಯಲ್ಲಿ ಕೆಲವರಿಗೆ ಮಾತ್ರ ಲಭಿಸುತ್ತದೆ. ಅಂತಹ ಸೌಭಾಗ್ಯ ಯಾರಿಗೆ ಲಭಿಸಿದೆ ಎಂದು ಯೋಚಿಸುತ್ತಿರುವಿರಾ? ಅವರೇ ನಿಮ್ಮ ಪುತ್ರ ಮಾರುತಿ. ಹಾ? ನಮ್ಮ ಮಾರುತಿನ? ಹೌದು, ಈಗ ತಾನೇ ಅವರ ಭಕ್ತಿಯ ಯಾತ್ರೆ ಆರಂಭವಾಗಿದೆ. ಅಮ್ಮ, ಪಿತಾಶ್ರೀ, ನಮ್ಮ ಭಕ್ತಿ ಪೂರ್ಣ ಆಗ್ಬೇಕು ಅಂದ್ರೆ ನಾವು ಶ್ರೇಷ್ಠ ಗುರು ವಸಿಷ್ಠರಿಂದ ಸಂಪೂರ್ಣ ಜ್ಞಾನವನ್ನ ಪಡಿಲೇಬೇಕು. ಆದ್ರೆ ಗುರು ವಸಿಷ್ಠರು ಅಯೋಧ್ಯೆಯಲ್ಲಿ ನೆಲೆಸಿದಾರಲ್ವಾ? ಹೌದು, ಅವರ ವಾಸ ಅಯೋಧ್ಯೆಯಲ್ಲೇ. ನಾವಲ್ಲಿಗೆ ಹೋಗ್ಲೇಬೇಕು ಪಿತಾಶ್ರೀ, ದಯವಿಟ್ಟು ನಮ್ಗೆ ಅನುಮತಿ ಕೊಡಿ.
ಆದರೆ ಪುತ್ರ, ಒಬ್ಬರೇ ಅಲ್ಲಿಗೆ ಹೋಗಲು ಹೇಗೆ ಸಾಧ್ಯ? ಮಾರುತಿಯ ಜೊತೆ ನಾವು ಹೋಗುತ್ತೇವೆ. ಆದರೆ ನಿಮ್ಮಿಬ್ಬರ ಅನುಮತಿ ಸಿಕ್ಕರೆ ಮಾತ್ರ. ಮಾರುತಿ, ಇದು ನಿಮ್ಮ ಆಂತರಿಕ ಇಚ್ಛೆನಾ? ನಮಗೆ ಸ್ವೀಕಾರ ಇದೆ ಮಾರುತಿ. ದೇವಿ, ಸ್ವಾಮಿ, ನಮ್ಮ ಪುತ್ರನ ಭವಿಷ್ಯಕ್ಕೆ ಇದೇ ಶ್ರೇಷ್ಠವಾದ ಮಾರ್ಗ ಆಗಿದೆ. ನಿಮಗೆ ನಮ್ಮ ನಿರ್ಣಯದಲ್ಲಿ ವಿಶ್ವಾಸ ಇದೆ ತಾನೇ? ಜಾಂಬವಂತರೇ, ನಾವು ಅನುಮತಿ ನೀಡುತ್ತಿರುವ ಮೂಲ ಕಾರಣ ನೀವು ಅವರೊಂದಿಗೆ ಹೋಗುತ್ತಿದ್ದೀರಿ ಎಂದು. ಮಾರುತಿ, ಅಯೋಧ್ಯೆಗೆ ಹೋಗಲು ತಯಾರಾಗಿ. ಧನ್ಯವಾದಗಳು ಪಿತಾಶ್ರೀ, ಧನ್ಯವಾದಗಳು ಅಮ್ಮ. ಹೇ ಕಪಟಿ ದೇವತೆಗಳೇ, ನಮಗೆ ತಿಳಿದಿದೆ ಲಂಕೆಯ ಮೇಲೆ ಹೂಡಿರುವ ಈ ಮೃತ್ಯುವಿನ ಮಾಯಾಜಾಲ ನಿಮ್ಮಿಂದ ರಚನೆಯಾದ ಷಡ್ಯಂತ್ರ ಎಂದು. ಈ ಮೂಲಕ ನಮ್ಮನ್ನು ಭ್ರಮಿತಗೊಳಿಸುತ್ತಿರುವಿರೋ ಇಲ್ಲ ಭಯಪಡಿಸುತ್ತಿರುವಿರೋ? ನನ್ನ ಪುತ್ರ ಲಂಕೇಶ ಲಂಕೆಯಲ್ಲಿ ಇಲ್ಲವೆಂದು ಅದರ ಲಾಭ ಪಡೆಯಲು ಹೊರಟಿದ್ದೀರಾ? ಆದರೆ ನಿಮಗೆ ನೆನಪಿರಲಿ, ಇನ್ನೂ ಕೂಡ ರಾಜಮಾತೆ ಕೈಕಸಿ ಜೀವಂತವಾಗಿದ್ದಾರೆ. ನಾವಿರುವವರೆಗೂ ನೀವೇನೇ ಮಾಡಿದರು, ಎಷ್ಟೇ ಪ್ರಯತ್ನ ಪಟ್ಟರು, ಈ ಸ್ವರ್ಣ ಲಂಕೆಯ ಭೂಮಿಯಿಂದ ಒಂದೇ ಒಂದು ಹುಲ್ಲು ಕಡ್ಡಿಯನ್ನು ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಹೇ ಪ್ರಭು, ನಮ್ಮ ಈ ಉತ್ಸಾಹಕ್ಕೆ ಕಾರಣ ಏನು ಅಂತ ನಿಮಗೆ ಗೊತ್ತಿರ್ಬೇಕಲ್ವಾ? ನಮ್ಗಿವತ್ತು ತುಂಬಾ ಖುಷಿಯಾಗಿದೆ. ಇಲ್ಲಿವರೆಗೂ ನಿಮ್ಮ ಭಕ್ತ ಮಾರುತಿ ಯಾರು ಅಂತ ಮಾತ್ರ ನಿಮಗ್ ಗೊತ್ತಿತ್ತು. ಇನ್ಮುಂದೆ ನಮ್ಮ ಭಕ್ತಿ ಎಂತದ್ದು ಅನ್ನೋದು ನಿಮಗ್ ಗೊತ್ತಾಗುತ್ತೆ. ನೀವು ಯಾವಾಗ್ಲೂ ನಮ್ಮ ಮನಸ್ಸಿನಲ್ಲೇ ಇರ್ತೀರಾ ಅಂದ್ಮೇಲೆ ನಮ್ಮ ಮನಸ್ಸಿನ ಇಚ್ಛೆ ಏನು ಅಂತಾನೂ ನಿಮಗ್ ಗೊತ್ತಿರುತ್ತೆ ಅಲ್ವಾ ಪ್ರಭು? ರಾಮನ ಭಕ್ತ ಹನುಮಂತ, ಸಾಟಿಯೇ ಇಲ್ಲದ ಧೀಮಂತ. ಇಲ್ಲಿವರೆಗೂ ನಾವು ಮಾತ್ರ ನಿಮ್ಮ ಹೆಸರನ್ನ ಜಪಿಸ್ತಿದ್ವಿ, ಆದ್ರೆ ಇನ್ಮುಂದೆ ಸಮಸ್ತ ಸೃಷ್ಟಿ ನಿಮ್ಮ ಹೆಸರನ್ನ ಜಪಿಸುತ್ತೆ ಪ್ರಭು. ಜೈ ಶ್ರೀರಾಮ. ರಾಮನ ಭಕ್ತ ಜಯ ಹನುಮಾನ್, ರಾಮನ ಭಕ್ತ ಜಯ ಜೈ ಶ್ರೀರಾಮ. ಜೈ ಶ್ರೀರಾಮ, ಜೈ ಶ್ರೀರಾಮ, ಜೈ ಶ್ರೀರಾಮ, ಜೈ ಶ್ರೀರಾಮ. तेजस्वी परम विद्वानी, वशिष्ठ साक्षात् परब्रह्म, वशिष्ठ साक्षात् परब्रह्म. ಜೈ ಶ್ರೀರಾಮ. ಈ ದಿವ್ಯ ಧ್ವನಿ ಯಾರದ್ದು? ಧನ್ಯವಾದಗಳು ಮಹಾರಾಜ. ಅದರ ಅವಶ್ಯಕತೆ ಇಲ್ಲ ಪುತ್ರ. ನಾವು ಸಹ ಏನಾಯ್ತು ಮಹಾರಾಜ? ಏನಿಲ್ಲ ಪುತ್ರ, ಏನಿಲ್ಲ. ಮಕ್ಕಳನ್ನು ನೋಡಿ ಮಹಾರಾಜರಿಗೆ ಸಂತೋಷವೂ ಆಗುತ್ತದೆ, ದುಃಖವೂ ಆಗುತ್ತದೆ. ಹೌದು ಅಕ್ಕ.
ವಾಸ್ತವದಲ್ಲಿ ಮಕ್ಕಳು ಪರಮಾತ್ಮನ ಸ್ವರೂಪ. ಹಾಗಾಗಿಯೇ ಈ ಮಕ್ಕಳನ್ನು ನೋಡಿದರೆ ಇವರ ಮನ ಪುಳಕಿತಗೊಳ್ಳುತ್ತದೆ. ನಮಗೆ ಕೇವಲ ದುಃಖವಷ್ಟೇ ಆಗುತ್ತದೆ, ದೇವರು ನಮಗೇಕೆ ಸಂತಾನ ಕೊಡಲಿಲ್ಲವೆಂದು. ಏನು ಮಾತನಾಡುತ್ತಿರುವೆ ಕೈಕೆ? ಮಹಾರಾಜರಿಗೆ ಈ ವಿಷಯ ತಿಳಿದರೆ ಅವರಿಗೆ ಎಷ್ಟೊಂದು ದುಃಖವಾಗಬಹುದು. ಮತ್ತೆ ಅದೇ ಧ್ವನಿ ಕೇಳಿಸುತ್ತಿದೆ. ಈ ಆಕಾಶವಾಣಿ ಮತ್ತೆ ಮತ್ತೆ ನಮಗೆ ಕೇಳಿಸುತ್ತಿರುವುದಕ್ಕೆ ಕಾರಣವೇನಿರಬಹುದು? ಈ ಧ್ವನಿಯಲ್ಲಿ ಒಂದು ಆಧ್ಯಾತ್ಮಿಕ ಶಕ್ತಿ ಇದೆ. ಏನಿರಬಹುದು ಇದರ ಉದ್ದೇಶ? ಕುಲಗುರು ವಸಿಷ್ಠರಿಗೆ ದಶರಥನ ಪ್ರಣಾಮಗಳು. ಮಹಾರಾಜರೇ, ನಿಮಗೆ ಆ ದಿವ್ಯ ಧ್ವನಿ ಕೇಳಿಸಿದೆ. ಅದ್ಭುತವಾದ ಧ್ವನಿ. ಯಾವ ಧ್ವನಿ ಋಷಿವರ್ಯ? ಮಹಾರಾಜರೇ, ಎಷ್ಟೋ ವರ್ಷಗಳಿಂದ ನಮಗೆ ಸವಾಲಾಗಿದ್ದ ಪ್ರಶ್ನೆಗೆ ಈಗ ಉತ್ತರ ಸಿಗುವ ಸಮಯ ಬಂದಿದೆ ಎನಿಸುತ್ತಿದೆ. ಯಾವ ಉತ್ತರ ಗುರುದೇವ? ಮಹಾರಾಜರೇ, ನಾವು ಕೇಳಿದ ಧ್ವನಿ ಖಂಡಿತ ಸಾಮಾನ್ಯ ಧ್ವನಿಯಲ್ಲ. ಆ ಧ್ವನಿಯ ನಾದವು ನಮ್ಮ ಕಿವಿಗಳಲ್ಲಿ ಪ್ರತಿಧ್ವನಿಸಿ ನಮ್ಮ ಆತ್ಮವನ್ನು ಕಾಡುತ್ತಿದೆ. ನಮಗನಿಸುತ್ತಿದೆ ಆ ಧ್ವನಿ ಅಯೋಧ್ಯೆಯ ಸಕಲ ಸಂಕಷ್ಟಗಳನ್ನು ಪರಿಹರಿಸುತ್ತದೆ ಎಂದು. ನಿಮ್ಮ ಮಾತಿನಿಂದ ಸಂತೋಷವೇನೋ ಆಗುತ್ತಿದೆ ಗುರುದೇವ. ಆದರೆ ಕ್ಷಮೆ ಇರಲಿ, ಅಯೋಧ್ಯೆಯ ಪರಿವರ್ತನೆಯ ಭಾಗ್ಯವನ್ನು ನೋಡಲು ನಾವು ಜೀವಂತವಾಗಿರುತ್ತೇವೆ ಎಂಬ ನಂಬಿಕೆ ನಮಗಿಲ್ಲ ಗುರುದೇವ. ಇದೆಂತಹ ಮಾತು ಮಹಾರಾಜರೇ? ಗುರುದೇವ, ನಾವು ವಾನಪ್ರಸ್ಥಕ್ಕೆ ಹೋಗುವ ನಿರ್ಣಯ ಮಾಡಿದ್ದೇವೆ. ನೀವು ನಮ್ಮ ಕುಲದ ಗುರುಗಳು, ಹಾಗಾಗಿ ನಿಮ್ಮ ಅನುಮತಿ ನಮಗೆ ಅತ್ಯವಶ್ಯಕ. ನಿಮ್ಮ ಈ ನಿರ್ಣಯಕ್ಕೆ ನಾವು ಅನುಮತಿ ನೀಡದಿದ್ದರೆ? ನೀವು ನಿರಾಕರಿಸಿದರೂ ನಾವು ಒಪ್ಪುತ್ತೇವೆ. ಆದರೆ ನಿಮ್ಮ ಮೇಲೆ ನಮಗೆ ವಿಶ್ವಾಸವಿದೆ, ಅನುಮತಿ ನೀಡುತ್ತೀರೆಂದು. ನಾವಾಗಲೇ ನಿರ್ಧರಿಸಿದ್ದೇವೆ. ನಿಮ್ಮನ್ನು ಇಲ್ಲಿಗೆ ಕರೆಸಿರುವ ವಿಚಾರವೇನೆಂದರೆ, ಧರ್ಮವು ಹೇಳುತ್ತದೆ, ರಾಜ್ಯದಲ್ಲಿ ರಾಜನಿಲ್ಲದಿದ್ದರೆ, ಉತ್ತರಾಧಿಕಾರಿ ಇಲ್ಲದಿದ್ದರೆ ಆ ರಾಜ್ಯದ ಕಾರ್ಯಭಾರವನ್ನು ಕುಲಗುರುಗಳು ನಿರ್ವಹಿಸಬೇಕೆಂದು ನಾವು ನಿರ್ಧರಿಸಿದ್ದೇವೆ ಗುರುದೇವ. ಅಯೋಧ್ಯೆಯ ಜವಾಬ್ದಾರಿಯನ್ನು ನಿಮಗೆ ವಹಿಸಿ ನಮ್ಮ ಸಾಂಸಾರಿಕ ಜೀವನದಿಂದ ಮುಕ್ತಿ ಪಡೆಯಬೇಕೆಂದು. ನೀವು ನಮ್ಮನ್ನು ಇಕ್ಕಟ್ಟಿನಲ್ಲಿ ಸಿಲುಕಿಸುತ್ತಿದ್ದೀರಿ ಗುರುದೇವ. ಎಲ್ಲ ರೀತಿಯಿಂದಲೂ ಯೋಚಿಸಿ ನಾವು ಈ ನಿರ್ಧಾರವನ್ನು ಕೈಗೊಂಡಿದ್ದೇವೆ. ನಮಗೆ ವಿಶ್ವಾಸವಿದೆ, ನಿಮಗೆ ನಮ್ಮ ಮನಸ್ಸಿನ ಭಾವನೆಗಳು ಅರ್ಥವಾಗುತ್ತವೆ ಎಂದು. ಆಜ್ಞೆ ಮಾಡಿ. ನಿಮ್ಮ ಈ ಸಮಸ್ಯೆಗೆ ಪರಿಹಾರವನ್ನು ಹುಡುಕುತ್ತೇವೆ ಮಹಾರಾಜ, ಶೀಘ್ರ ಅತಿ ಶೀಘ್ರದಲ್ಲೇ. ನಾವು ಕೇವಲ ಕಾಯುತ್ತಿರುವುದು ನಮ್ಮ ಪುತ್ರ ಲಂಕೇಶನ ಆಗಮನಕ್ಕಾಗಿ. ನೆನಪಿರಲಿ, ದಶಾನನ ಲಂಕೇಶನ ಯಜ್ಞ ಪೂರ್ಣವಾಗುತ್ತಿದ್ದಂತೆ ನಮ್ಮನ್ನು ಕಾಡುತ್ತಿರುವ ಎಲ್ಲ ದೇವತೆಗಳಿಗೂ ಶತ್ರುಗಳಿಗೂ ಅಂತಿಮ ದಿನವಾಗುತ್ತದೆ. ಆ ದಿನದಿಂದಲೇ, ಆ ಕ್ಷಣದಿಂದಲೇ ರಾಕ್ಷಸರ ಉದಯ ಮತ್ತು ದೇವತೆಗಳ ಸರ್ವನಾಶದ ಅಂತಿಮ ಯಾತ್ರೆ ಆರಂಭವಾಗುತ್ತದೆ. ಇದು ಕೈಕಸಿಯ ಪ್ರತಿಜ್ಞೆ. ಜೈ ಶ್ರೀರಾಮ. ಜಯ
ಲಂಕೆಯ ಭೂಮಿಯಲ್ಲಿ ಕೇವಲ ನನ್ನ ಪುತ್ರ ಲಂಕೇಶನ ಜಯಘೋಷ ಮಾತ್ರ ಕೇಳಿಸಬೇಕು. ಆದರೆ ಯಾರವನು ಯಾವುದೋ ರಾಮನಾಮವನ್ನು ಜಪಿಸುತ್ತಿದ್ದಾನೆ. ಯಾರದು ಶ್ರೀರಾಮ?